ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ರೆಡಿಟ್ ಸ್ಕೋರ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕ್ರೆಡಿಟ್ ಸ್ಕೋರು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ನೀವೇನಾದರೂ ಒಂದು ಲೋನ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಯಾವುದೇ ಬ್ಯಾಂಕಲ್ಲಿ ಇಂಡಿಯಾದಲ್ಲಿ ನೀವು ಎಲ್ಲೇ ಅಪ್ಲೈ ಮಾಡಬೇಕಂದ್ರೂ ಆ ಬ್ಯಾಂಕ್ನವರು ನಿಮ್ಮ ಸಿಬಿಲ್ ಸ್ಕೋರ್ನ ಖಂಡಿತವಾಗಿ ಚೆಕ್ ಮಾಡೇ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಕ್ರೆಡಿಟ್ ಸ್ಕೋರು ಚೆಕ್ ಮಾಡೇ ಮಾಡ್ತಾರೆ. ಆದ್ರಿಂದ ನಿಮಗೆ ಈ ಬಗ್ಗೆ ನಿಮಗೆ ಮಾಹಿತಿ ಇರೋದು ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಕ್ರೆಡಿಟ್ ಹಿಸ್ಟ್ರಿ ನಮಗೆ ಗೊತ್ತಿಲ್ಲ ಅಂದರೆ, ನಮ್ಮ ಸಿಬಿಲ್ ಸ್ಕೋರು ನಮಗೆ ಗೊತ್ತಿಲ್ಲ ಅಂದರೆ ನಮ್ಗೆ ಖಂಡಿತವಾಗಿ ಲೋನ್ ಸಿಗೋ ಚಾನ್ಸಸ್ಸು ತುಂಬ ವಿರಳ. ಆದ್ರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ ರೀತಿ ಸಿಬಿಲ್ ಸ್ಕೋರ್ ಇರುತ್ತೆ, ಯಾವೆಲ್ಲ ಫ್ಯಾಕ್ಟ್ರಿಂದ ನಿಮಗೆ ಸಿಬಿಲ್ ಸ್ಕೋರ್ ರೇಟ್ ಕಡಿಮೆ ಆಗ್ಬೋದು, ನೀವು ಯಾವೆಲ್ಲ ಮಾಡಿದ್ರೆ ನಿಮಗೆ ಸಿಬಿಲ್ ಸ್ಕೋರು ರೇಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಇಂಡಿಯಾದಲ್ಲಿ ಕ್ರೆಡಿಟ್ ಹಿಸ್ಟ್ರಿ ಇಲ್ಲಾಂದ್ರೆ ಕ್ರೆಡಿಟ್ ಸ್ಕೋರ್ನ ಸಿಬಿಲ್ ಸ್ಕೋರ್ ಅಲ್ಲಿ ಫೈಂಡ್ ಮಾಡ್ತಾರೆ. ಸಿಬಿಲ್ ಅಂದಿದ ತಕ್ಷಣನೇ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅಂತ, ಸಿಬಿಲ್ ಅಂತ, ಅವರು ಪ್ರತಿಯೊಂದು ರೆಕಾರ್ಡ್ಗಳನ್ನು ಮೈಂಟೈನ್ ಮಾಡ್ತಿರ್ತಾರೆ. ಸೆಂಟ್ರಲ್ ಆಗಿ ಪ್ರತಿಯೊಂದು ಬ್ಯಾಂಕ್ಗಳವರು ಏನೇನೋ ಡೀಟೇಲ್ಸ್ ಕಳಿಸ್ತಾರೋ, ಯಾರು ಲೋನ್ ಡಿಫಾಲ್ಟ್ ಆಗಿರ್ತಾರೆ, ಯಾರು ಕರೆಕ್ಟಾಗಿ ಪೇ ಮಾಡ್ತಾ ಇಲ್ಲ, ಎಲ್ಲ ಡೀಟೇಲ್ಸ್ನು ಎಲ್ಲ ಬ್ಯಾಂಕ್ಗಳವರು ಆ ಡೀಟೇಲ್ಸ್ನ ಸಿಬಿಲ್ ಕಳಿಸ್ತಿರ್ತಾರೆ. ಅವರು ಆ ಸಿಬಿಲ್ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಅವರು ಒಂದು ಸ್ಕೋರ್ನ ಜನರೇಟ್ ಮಾಡ್ತಾರೆ. ಈ ಸ್ಕೋರ್ ಬಂದ್ಬಿಟ್ಟು 3 ಡಿಜಿಟ್ ನಂಬರ್. ಅರ್ಥ ಆಯ್ತಲ್ವಾ? ಈ ಸ್ಕೋರ್ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು 3 ಡಿಜಿಟ್ ನಂಬರ್ ಇರುತ್ತೆ. 3 ಡಿಜಿಟ್ ನಂಬರ್ ಇರುತ್ತೆ. ಎಲ್ಲ ಬ್ಯಾಂಕ್ಗಳವರು ಪ್ರತಿಯೊಬ್ಬರಿಗೂ ಇಂಡಿಯಾದಲ್ಲಿ ಲೋನ್ ಕೊಡ್ಬೇಕಂದಾಗ ಈ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ದಿರಾ ಲೋನ್ ಕೊಡೋ ಚಾನ್ಸಸ್ಸೇ ಇಲ್ಲ. ಅರ್ಥ ಆಯ್ತಲ್ವಾ? ನಿಮ್ಮ ಪಾನ್ ನಂಬರು ಇಲ್ಲ ನಿಮ್ಮ ಆಧಾರ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಡೀಟೇಲ್ಸು ಬಂದ್ಬಿಡುತ್ತೆ ಅವರಿಗೆ. ನಿಮ್ಮ ಹಿಸ್ಟ್ರಿ, ಕಂಪ್ಲೀಟ್ ಕ್ರೆಡಿಟ್ ಹಿಸ್ಟ್ರಿ, ನೀವು ಎಲ್ಲೆಲ್ಲಿ ಲೋನ್ ತಗೊಂಡಿದ್ದೀರಾ, ಎಲ್ಲೆಲ್ಲಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಿಲ್ಲ, ಎಲ್ಲೆಲ್ಲಿ ಡಿಫಾಲ್ಟರ್ ಆಗಿದ್ದೀರಾ, ಯಾವ ತಿಂಗಳಲ್ಲಿ ಡಿಫಾಲ್ಟರ್ ಆಗಿದೆಯಾ, ಪ್ರತಿಯೊಂದು ಇನ್ಫಾರ್ಮೇಶನ್ ಆ ರಿಪೋರ್ಟಲ್ಲಿ ಜನರೇಟ್ ಆಗ್ತಾ ಇರುತ್ತೆ. ಆದ್ರಿಂದ ನಾವು ಒಂದು ಬ್ಯಾಂಕ್ಗೆ ಮೋಸ ಮಾಡಿ ಇನ್ನೊಂದು ಬ್ಯಾಂಕಲ್ಲಿ ಲೋನ್ ತಗೊಳ್ತೀವಿ ಅನ್ನೋದಕ್ಕೂ ಆಗೋದೇ ಇಲ್ಲ. ಅರ್ಥ ಆಯ್ತಲ್ವಾ? ಆ ರೀತಿ, ಯಾಕಂದ್ರೆ ಈಗ ಪ್ರತಿಯೊಂದು ಪಾನ್ ಕಾರ್ಡು ಇಲ್ಲ ಆಧಾರ್ ಕಾರ್ಡಲ್ಲಿ ಮ್ಯಾಂಡೇಟ್ರಿ ಮಾಡಿಬಿಟ್ಟಿರೋದ್ರಿಂದ ಪ್ರತಿಯೊಂದು ಡೀಟೇಲ್ಸನ್ನು ಆ ನಂಬರಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಮತ್ತೆ ಒಳ್ಳೆ ರೀತಿ ಸಿಬಿಲ್ ಸ್ಕೋರ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ನಾವು ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಂಡಾಗ ಮಾತ್ರ ನಮಗೆ ಗ್ಯಾರಂಟಿ ಲೋನ್ ಸಿಗುತ್ತೆ. ಈಗ ತಿಳಿಸ್ಕೊಡ್ತೀನಿ ಸಿಬಿಲ್ ಯಾವ ತರ ಇರುತ್ತೆ, ರಿಪೋರ್ಟ್ ಯಾವ ತರ ಜನರೇಟ್ ಆಗುತ್ತೆ, ಮತ್ತೆ ಯಾವೆಲ್ಲ ಐಟಮ್ಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಸಿಬಿಲ್ ಸ್ಕೋರ್ ಅಲ್ಲಿ 3 ಡಿಜಿಟ್ ನಂಬರ್ ಇರುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಸಿಬಿಲ್ ನಂಬರು 834 ಔಟ್ ಆಫ್ 900. ಸೊ ಮ್ಯಾಕ್ಸಿಮಮ್ ನಂಬರ್ ಈಸ್ 900, ಮಿನಿಮಮ್ 300. ಅರ್ಥ ಆಯ್ತಲ್ವಾ? 300 ಇಂದ ಈ ನಂಬರ್ ಸ್ಟಾರ್ಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದ್ಬಿಟ್ಟು 300 ಮತ್ತೆ ಮ್ಯಾಕ್ಸಿಮಮ್ ಅಪ್ ಟು 900 ವರೆಗೂ ಹೋಗುತ್ತೆ. ಅರ್ಥ ಆಯ್ತಲ್ವಾ? ನೀವು ಏನಿದ್ರು 700 ಮೇಲೆ ಇದ್ರೆ ನಿಮ್ಮ ಸ್ಕೋರ್ 600 700 ಮೇಲೆ ಇದ್ರೆ ನಿಮ್ಗೆ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಲೋನ್ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇದನ್ನ ಎಲ್ಲಾ ಪ್ರತಿಯೊಂದು ಬ್ಯಾಂಕ್ಗಳವರು ನಿಮ್ಮ ಆಧಾರ್ ನಂಬರು, ನಿಮ್ಮ ಪಾನ್ ಕಾರ್ಡ್ ನಂಬರ್ ಕೊಟ್ಟಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಜೊತೆಯಲ್ಲಿ ನಿಮ್ಮ ಪಾನ್ ನಂಬರ್ನ ಸಿಬಿಲ್ ಟೂಲಲ್ಲಿ ಇನ್ಪುಟ್ ಮಾಡ್ತಾರೆ. ಇನ್ಪುಟ್ ಮಾಡಿದ ತಕ್ಷಣ ಅವ್ರಿಗೆ ಈ ನಂಬರ್ ಬರುತ್ತೆ. ಈ ನಂಬರ್ ಬಂದಿದ ತಕ್ಷಣ ಅವರು ನಿಮಗೆ ಲೋನ್ ಕೊಡ್ಬೇಕಾ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಈ ರಿಪೋರ್ಟ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಟ್ಟಿರುತ್ತೆ. ನಿಮ್ಮ ಕಂಪ್ಲೀಟ್ ಟ್ರಾನ್ಸಾಕ್ಷನ್, ಎಲ್ಲೆಲ್ಲಿ ಲೋನ್ಗಳು ತಗೊಂಡಿದ್ದೀರಾ, ಎಲ್ಲೆಲ್ಲಿ ಕ್ರೆಡಿಟ್ ಕಾರ್ಡ್ ಡಿಫಾಲ್ಟರ್ ಆಗಿದ್ದೀರಾ, ಪ್ರತಿಯೊಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಈಗ ಪ್ರತಿಯೊಂದು ಸೆಂಟ್ರಲ್ ಡೇಟಾಬೇಸ್ ಆಗಿರೋದ್ರಿಂದ ನಾವು ಎಲ್ಲೂ ತಪ್ಪಿಸ್ಕೊಳೋದಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು
ಜೀವನ ಮಾಡ್ಬೇಕಂದಾಗ ಒಂದಲ್ಲ ಒಂದು ಬ್ಯಾಂಕಲ್ಲಿ ನಾವು ಲೋನ್ ತಗೊಳ್ಳೇಬೇಕಾಗುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ವ್ಯವಸ್ಥೆ ಒಳಗಡೆ ಇರೋದ್ರಿಂದ ನಾವು ಖಂಡಿತವಾಗಿ ಪ್ರತಿಯೊಂದು ರೂಲ್ಸ್ನ ಕರೆಕ್ಟ್ ಫಾಲೋ ಮಾಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಒಳ್ಳೆ ರೀತಿ ಲೋನ್ಗಳು ಸಿಗುತ್ತೆ, ಒಳ್ಳೆ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೋದು. ನಮ್ಮ ರಿಪೋರ್ಟೇ ಚೆನ್ನಾಗಿಲ್ಲ ಅಂದಾಗ ನಾವೇನ್ ಮಾಡಬೇಕು, ಆ ರಿಪೋರ್ಟ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾನು ಅದನ್ನೇ ಹೇಳ್ಕೊಡ್ತೀನಿ, ಯಾವ ರೀತಿ ನಮ್ಮ ಸಿಬಿಲ್ ಸ್ಕೋರ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾರ್ಮಲ್ ಆಗಿ ಒಂದು ಕ್ರೆಡಿಟ್ ಹಿಸ್ಟ್ರಿ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಈಗ ಹೇಳ್ತೀನಿ. ಇಲ್ಲಿ 4 ಫ್ಯಾಕ್ಟರ್ಸ್ ನಾರ್ಮಲ್ ಆಗಿ ಚೆಕ್ ಮಾಡ್ತಾರೆ ಸಿಬಿಲ್ ರಿಪೋರ್ಟ್ ಅಲ್ಲಿ. 4 ಥಿಂಗ್ಸ್ ತುಂಬಾ ಪ್ರಾಪರ್ ಆಗಿದ್ರೆ ಮಾತ್ರ ನಿಮ್ಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವು ನಿಮ್ಮ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಬೀಳಬೇಕಾಗುತ್ತೆ. ಮೊದಲನೇದಾಗಿ ಏನಂದ್ರೆ ನಿಮ್ಮ ಪೇಮೆಂಟ್ ಹಿಸ್ಟ್ರಿ. ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಅಂದ್ರೆ ನೀವು ಯಾವುದೇ ಕ್ರೆಡಿಟ್ ಕಾರ್ಡ್ ತಗೊಂಡಿರ್ಬೋದು, ಇಲ್ಲಾಂದ್ರೆ ಲೋನ್ ತಗೊಂಡಿರ್ಬೋದು, ಆಟೋ ಲೋನ್ ತಗೊಂಡಿರ್ಬೋದು, ಯಾವುದೇ ಲೋನ್ಗಳು ತಗೊಂಡಿದ್ರು ನೀವು ಕರೆಕ್ಟ್ ಆಗಿ EMI ಆನ್ ಟೈಮ್ ಕಟ್ತಾ ಇರಬೇಕು. ನೀವೇನಾದ್ರೂ ಕರೆಕ್ಟಾಗಿ ಕಟ್ಟಿಲ್ಲ ಅಂದಾಗ ಬ್ಯಾಂಕ್ಗಳವರು ರಿಪೋರ್ಟ್ ಮಾಡ್ತಾರೆ ಸಿಬಿಲ್ ಅವ್ರಿಗೆ, ಅವರು ಆ ರೆಕಾರ್ಡ್ನ ಅಲ್ಲಿ ಹಾಕ್ತಾರೆ. ಆಗ ಆ ಥರ ಏನಾದ್ರೂ ರೆಕಾರ್ಡ್ಗಳು ಆಡ್ ಆಗ್ತಾ ಇದ್ರೆ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಹಾಕೊಂಡು ಹೋಗ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಆದ್ರಿಂದ ನೀವು ಆದಷ್ಟು ನೀವು ಯಾವುದೇ ಲೋನ್ ತಗೊಂಡ್ರು ನೀವು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ನ ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಸಿಬಿಲ್ ಸ್ಕೋರ್ ಬರುತ್ತೆ. ಮತ್ತೆ ಮುಂದೆ ನೀವು ಯಾವುದೇ ಒಂದು ಲೋನ್ ಅಪ್ಲೈ ಮಾಡ್ಬೇಕಂದ್ರೂ ನಿಮಗೆ ಲೋನ್ ಈಸಿಯಾಗಿ ಸಿಗುತ್ತೆ. ಇದು ಫಸ್ಟ್ ಫ್ಯಾಕ್ಟರ್ಸ್, ಅಂದ್ರೆ ನೀವು ಪೇಮೆಂಟ್ ಹಿಸ್ಟ್ರಿ ನೀವು ಕರೆಕ್ಟಾಗಿ ಪೇ ಮಾಡ್ತಾ ಇರಬೇಕು. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಐ ಕ್ರೆಡಿಟ್ ಯುಟಿಲೈಸೇಷನ್. ಈಗ ಕ್ರೆಡಿಟ್ ಕಾರ್ಡ್ ಏನೋ ತಗೊಂಡಿದ್ದಾಗ, ನಾವು ಒಂದು 50,000 ಕ್ರೆಡಿಟ್ ಕಾರ್ಡ್ ತಗೊಂಡಾಗ ಲಿಮಿಟ್ ಇರೋದು, ನಾರ್ಮಲ್ ಆಗಿ ಒಂದು 20,000ಕ್ಕೆ 25,000ಕ್ಕೆ ನಾವು ಯಾವಾಗ್ಲೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅದು ಪರವಾಗಿಲ್ಲ. ನಾರ್ಮಲ್ ಆಗಿ ಏನಾಗುತ್ತೆ, ನಮ್ಮ ಹತ್ರ 50,000 ಕ್ರೆಡಿಟ್ ಕಾರ್ಡ್ ಇದ್ರೆ ನಾವು 50,000ಕ್ಕೂ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೆ, ಪ್ರತಿ ಸಲನೂ 50,000ಗೆ ಪರ್ಚೇಸ್ ಮಾಡ್ತಾ ಇದ್ರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರು 50,000ಕ್ಕೆ ಕ್ರೆಡಿಟ್ ಕಾರ್ಡ್ ಇಂದ ಸ್ವೈಪ್ ಮಾಡ್ತಿದ್ದಾರೆ, ಪ್ರತಿ ತಿಂಗಳು ಸ್ವೈಪ್ ಮಾಡ್ತಿದ್ದಾರೆ, ಮತ್ತೆ ಈ ಹಣನ ಈ ದುಡ್ಡನ್ನ ಯಾಕೆ ಖರ್ಚು ಮಾಡ್ತಿದ್ದಾರೆ, ಏನು ಖರ್ಚು ಮಾಡ್ತಿದ್ದಾರೆ ಅಂತಾನು ಚೆಕ್ ಮಾಡ್ಕೊಳ್ತಾರೆ. ಆದ್ರಿಂದ ನಾರ್ಮಲ್ ಆಗಿ ನೀವು ಒಂದು 50,000 ಕ್ರೆಡಿಟ್ ಕಾರ್ಡ್ ತಗೊಂಡಿದ್ರೆ ಒಂದು 20,000ನ 25,000ನ ಖರ್ಚು ಮಾಡಿದ್ರೆ ಓಕೆ, ಯಾಕಂದ್ರೆ ಉಳಿದಿರೋ ಅಮೌಂಟ್ ಎಲ್ಲಾನು ಅಲ್ಲೇ ಇರುತ್ತೆ. ಅದು ಬಿಟ್ಟು ಅದೊಂದು ಚೆಕ್ ಮಾಡ್ತಾರೆ. ಮತ್ತೆ ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವೇನಾದ್ರೂ ಜಾಸ್ತಿ ಅಲ್ಲಿ ಏನಾದ್ರೂ ಮನಿನ ATM ಅಲ್ಲಿ ಡ್ರಾ ಮಾಡಿದ್ರು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅದು ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾರ್ಮಲ್ ಆಗಿ ಡೆಬಿಟ್ ಕಾರ್ಡ್ ಅಲ್ಲಿ ಅಮೌಂಟ್ ನ ವಿಡ್ರಾ ಮಾಡ್ತಾರೆ. ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಷ್ಟು ಸಲ ವಿಡ್ರಾ ಮಾಡಿದಾರೆ ಅಂತ ಅವ್ರು ಚೆಕ್ ಮಾಡ್ಕೊಳ್ತಾರೆ. ಅದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನ ತೋರಿಸ್ಕೊಡುತ್ತೆ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು ಮನಿನ ವಿಡ್ರಾ ಮಾಡಿದಾಗ ಅವ್ರು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಇಂಟ್ರೆಸ್ಟ್ ಆಗ್ತಾರೆ, ಜಾಸ್ತಿ ಇಂಟ್ರೆಸ್ಟ್ ಆಗ್ತಾರೆ. ಆದ್ರಿಂದ ನೀವು ಆದಷ್ಟು ಕ್ರೆಡಿಟ್ ಕಾರ್ಡ್ ಅಲ್ಲಿ ಮನಿ ವಿತ್ಡ್ರಾ ಮಾಡೋದಕ್ಕೆ ಹೋಗ್ಬೇಡಿ. ಮನಿ ವಿತ್ಡ್ರಾ ಮಾಡಕ್ ಹೋದ್ರೆ ನಿಮ್ಮ ಸಿಬಿಲ್ ಸ್ಕೋರನ್ನು ತುಂಬಾ ಕಡಿಮೆ ಹಾಕೊಂಡು ಹೋಗುತ್ತೆ. ಇದು ಎರಡನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನಿಮ್ಮ ಸಿಬಿಲ್ ಸ್ಕೋರು ಇಂಪ್ಯಾಕ್ಟ್ ಆಗೋದಕ್ಕೆ. ಮತ್ತೆ ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಎಲ್ಲೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದಾಗ, ಈಗ ಒಂದು ಹೋಮ್ ಲೋನ್ಗೆ ಹಾಕ್ಬೇಕು, ಇಲ್ಲಾಂದ್ರೆ ಒಂದು ಕ್ರೆಡಿಟ್ ಕಾರ್ಡ್ ಹಾಕ್ಬೇಕಂದಾಗ ನೀವೇನ್ ಮಾಡ್ಬೇಕು, ಒಂದು ಅಪ್ಲಿಕೇಶನ್ ಹಾಕಿ ಅವರು ರಿಸಲ್ಟ್ ಕೊಡೋವರೆಗೂ ಸುಮ್ಮನೆ ವೆಯ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ಬಿಟ್ಟು ನೀವೇನ್ ಮಾಡೋದು, ಒಂದು 10 ಬ್ಯಾಂಕ್ಗೆ ಅಪ್ಲೈ ಮಾಡ್ತೀರಾ, ಒಂದೇ ಸಲನೇ 10 ಬ್ಯಾಂಕ್ಗೆ ಅಪ್ಲೈ ಮಾಡಿದಾಗ ಆ 10 ಬ್ಯಾಂಕ್ಗಳವರನ್ನು ಸಿಬಿಲ್ ಸ್ಕೋರ್ನ ಚೆಕ್ ಮಾಡಕ್ ಹೋಗ್ತಾರೆ. ಅರ್ಥ ಆಯ್ತಲ್ವಾ? 10 ಬ್ಯಾಂಕ್ಗಳವರು ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೊಂಡು ಹೋದಾಗ ಆಗ ಪ್ರತಿಯೊಂದಕ್ಕೂ ಒಂದೊಂದು ಎಂಟ್ರಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೀವೇ ಅರ್ಥ ಮಾಡ್ಕೊಳ್ಬೇಕು. ಆಗ ಪ್ರತಿಯೊಂದು ಇದ್ರಲ್ಲೂ ಇನ್ ಕೇಸ್ ಏನಾದ್ರು ಸ್ಯಾಂಕ್ಷನ್ ಮಾಡಿದಾರ, ರಿಜೆಕ್ಟ್ ಮಾಡಿದಾರ, ಪ್ರತಿಯೊಂದು ಹಿಸ್ಟ್ರಿನೂ ಎಲ್ಲ ಕಡೆನೂ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಆ ತರ ಮಲ್ಟಿಪಲ್ ಕಡೆ ಎಲ್ಲಾನು ಪ್ಯಾರಲಲ್ ಆಗಿ ಏನಾದ್ರು ಅಪ್ಲಿಕೇಶನ್ ಹಾಕ್ದಾಗ ಆಗೇನ್ ಮಾಡುತ್ತೆ, ಸಿಬಿಲ್ ಸ್ಕೋರ್ ಅಲ್ಲಿ ಆ ಡೀಟೇಲ್ಸ್ ಎಲ್ಲ ಬರ್ತಾ ಇರುತ್ತೆ. ಆಗ ಬ್ಯಾಂಕ್ ಅವರು ಏನಂದ್ರೆ, ಇವರು ನಮ್ಗೆ ಮಾತ್ರ ಲೋನ್ ಅಪ್ಲೈ ಮಾಡಿಲ್ಲ, ಇವ್ರು ಎಲ್ಲಾರ್ಗೂ ಅಪ್ಲೈ ಮಾಡಿದ್ದಾರೆ, ಇವರು ಒಳ್ಳೆ ರೀತಿ ಕ್ಯಾಂಡಿಡೇಟಾ ಅಂತಾನು ಚೆಕ್ ಮಾಡ್ಕೊಳ್ತಾರೆ. ನಮ್ ಬ್ಯಾಂಕಿಗೆ ಅಪ್ಲೈ ಮಾಡಿಲ್ಲ, ಇವ್ರು 10 ಕಡೆನೂ ಅಪ್ಲೈ ಮಾಡಿದಾರೆ ಅಂತ ಚೆಕ್ ಮಾಡ್ಕೊಂಡಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಸ್ಪಿಷಿಯಸ್ ಆಗುತ್ತೆ. ಇವ್ರು ಯಾಕೆ ಇಷ್ಟು ಕಡೆ ಲೋನ್ ಅಪ್ಲೈ ಮಾಡಿದ್ದಾರೆ, ಒಂದೇ ಕಡೆ ಅಪ್ಲೈ ಮಾಡ್ಬೋದಾಗಿತ್ತಲ್ಲ, ನಾವು ಇನ್ನ ಸ್ಯಾಂಕ್ಷನ್ ಮಾಡೋದ್ರಲ್ಲಿ ಇದ್ವಿ, ಅಷ್ಟು 10 ಕಡೆ ಅಪ್ಲೈ ಮಾಡಿದಾರೆ ಅಂದ್ರೆ ಅವ್ರಿಗೆಲ್ಲೋ ಒಂದ್ ಕಡೆ ಡೌಟ್ ಬರುತ್ತೆ. ಆಗ ನಿಮ್ಗೆ ಲೋನ್ ಕೊಡೋದ್ರಲ್ಲಿ ಹಿಂದೇಟ್ ಆಗ್ತಾರೆ. ಆದ್ರಿಂದ ನೀವು ಈ ತರ ಮಾಡಕ್ ಹೋಗ್ಬೇಡಿ. ಈ ತರ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರನು ತುಂಬಾ ಕಡಿಮೆ ಆಗುತ್ತೆ. ಇದು ಮೂರನೇ ಇಂಪಾರ್ಟೆಂಟ್ ಥಿಂಗ್ ನೀವು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಬೇಕಾಗಿರೋದು. ಅದೇ ರೀತಿ
ನೀವು ಲೋನ್ ತಗೊಳ್ಬೇಕಂದಾಗ ಇದು ಫೋರ್ತ್ ಪಾಯಿಂಟ್, ಕ್ರೆಡಿಟ್ ಮಿಕ್ಸ್. ನಾವು ಲೋನ್ ತಗೊಳ್ಬೇಕಂದಾಗ ಯಾವಾಗಲೂ ನಮ್ಮ ಲೋನ್ಗಳೆಲ್ಲಾನು ಪರ್ಸನಲ್ ಲೋನ್ಗಳೇ ಆಗಿರಬಾರ್ದು. ಯಾಕಂದ್ರೆ ಪರ್ಸನಲ್ ಲೋನ್ಗಳೆಲ್ಲಾನು ಅನ್ಸೆಕ್ಯೂರ್ಡ್ ಲೋನ್ ಅಂತಾರೆ. ಯಾಕಂದ್ರೆ ಅಲ್ಲಿ ಯಾವುದೇ ಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ದರನೆ, ಯಾವುದೇ ಗ್ಯಾರಂಟರ್ ಇಲ್ದರನೆ ನಿಮ್ಗೆ ಲೋನ್ ಕೊಟ್ಟಿರ್ತಾರೆ. ಅಲ್ಲಿ ನಿಮ್ಮ ಸ್ಯಾಲ್ರಿ ನೋಡಿನೇ ನಿಮ್ಗೆ ಲೋನ್ ಕೊಟ್ಟಿರ್ತಾರೆ, ಅರ್ಥ ಆಯ್ತಲ್ವಾ? ಅಲ್ಲಿ ಯಾರನ್ನೂ ಗ್ಯಾರಂಟರ್ನ ಇಸ್ಕೊಂಡಿರಲ್ಲ, ಮತ್ತೆ ನಿಮ್ಮ ಚೆಕ್ಸ್ನ ಇಸ್ಕೊಂಡಿರ್ತಾರೆ, ಅರ್ಥ ಆಯ್ತಲ್ವಾ? ಸೆಕ್ಯೂರಿಟಿಗೋಸ್ಕರ ನಿಮ್ಮ ಹತ್ರ ಚೆಕ್ಸ್ ಇಸ್ಕೊಂಡಿರ್ತಾರೆ, ಮತ್ತೆ ನಿಮ್ಮ ಹತ್ರ ಇಂಡಿಮಿನಿಟಿ ಬಾಂಡನ್ನು ಬರ್ಸ್ಕೊಂಡಿರ್ತಾರೆ, ಅರ್ಥ ಆಯ್ತಲ್ವಾ? ಇಷ್ಟು ಬಿಟ್ಟು ನಿಮ್ಮ ಹತ್ರ ಏನು ಅವರು ಇಸ್ಕೊಂಡಿರಲ್ಲ. ಇದು ಅನ್ಸೆಕ್ಯೂರ್ಡ್ ಲೋನು. ಅದೇ ರೀತಿ ಸೆಕ್ಯೂರ್ಡ್ ಲೋನು, ಮನೆ ಇರ್ಬೋದು, ಒಂದು ಕಾರ್ ಇರ್ಬೋದು, ಇವೆಲ್ಲನೂ ಒಂಥರ ಸೆಕ್ಯೂರ್ಡ್ ಲೋನ್ ಇರುತ್ತೆ. ಯಾಕಂದ್ರೆ ಇನ್ ಕೇಸ್ ನೀವು ಕಟ್ಟಿಲ್ಲ ಅಂದ್ರೂ ಮನೆ ಹರಾಜಿಗೆ ಹಾಕ್ತಾರೆ, ಇಲ್ಲ ಅಂದ್ರೆ ನಿಮ್ಮ ವೆಹಿಕಲ್ನ ಮಾರೋದಕ್ಕೆ ಟ್ರೈ ಮಾಡ್ತಾರೆ, ಅರ್ಥ ಆಯ್ತಲ್ವಾ? ಈಗ ಅರ್ಥ ಆಗಿರ್ಬೋದು. ನೀವು ಯಾವುದೇ ಲೋನ್ ತಗೊಳ್ಬೇಕಂದಾಗನು ಎಲ್ಲ ಮಿಕ್ಸ್ ಆಗಿದ್ರೆ ಒಳ್ಳೇದು. ಅದು ಬಿಟ್ಟು ನನ್ನ ಲೋನ್ಗಳೆಲ್ಲಾನು ಪರ್ಸನಲ್ ಲೋನ್ ಇದೆ, ಆದ್ರೆ ನಮ್ಮ ಹತ್ರ ಯಾವುದೇ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಡೋದಕ್ಕೆ ಮನೆ ಇಲ್ಲ, ಆಟೋ ಇಲ್ಲ, ಕಾರ್ ಇಲ್ಲ ಅಂದಾಗ ನಿಮ್ಮ ಸ್ಕೋರನು ತುಂಬಾ ಕಡಿಮೆ ಹಾಕೊಂಡು ಹೋಗುತ್ತೆ. ಆದ್ರಿಂದ ಒಂಥರ ಮಿಕ್ಸ್ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರು ಕಡಿಮೆ ಹಾಕೊಂಡು ಬರುತ್ತೆ. ಆದ್ರಿಂದ ನೀವೇನಾದ್ರು ನಿಮ್ಮ ಸಿಬಿಲ್ ಸ್ಕೋರ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಈ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು, ಪೇಮೆಂಟ್ ಹಿಸ್ಟ್ರಿನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಮತ್ತೆ ನೀವು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಪ್ರತಿಯೊಂದು ಕಟ್ಟೋದಕ್ಕೆ ಟ್ರೈ ಮಾಡಿ, ಇದು ನಂಬರ್ 1. ಎರಡನೇದು, ನೀವು ಕ್ರೆಡಿಟ್ ಕಾರ್ಡಿಂದ ಕ್ಯಾಶ್ನ ವಿಡ್ರಾ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ನೀವು ಕ್ರೆಡಿಟ್ ಕಾರ್ಡಲ್ಲಿ 50,000 ಇದೆ ಅಂದ್ಬಿಟ್ಟು ಪ್ರತಿ ಸರಿನೂ 50,000ನೇ ಖರ್ಚು ಮಾಡೋದಕ್ಕೆ ಹೋಗಬೇಡಿ, ಇದನ್ನು ಚೆಕ್ ಮಾಡ್ತಾರೆ. ಮತ್ತೆ ಮೂರನೇದು, ಒಂದು ಸಲ ಲೋನ್ ಅಪ್ಲೈ ಮಾಡಿದಾಗ ಸಾವಿರಾರು ಬ್ಯಾಂಕ್ಗಳಿಗೆ, 10,000 ಬ್ಯಾಂಕ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕೋಕ್ ಹೋಗಬೇಡಿ. ಒಂದು ಬ್ಯಾಂಕ್ಗೆ ಅಪ್ಲೈ ಮಾಡಿ ಅವರು ಕಂಪ್ಲೀಟ್ ರೆಸ್ಪಾಂಡ್ ಮಾಡೋವರೆಗೂ ಕಾದು ನೋಡಿ. ಆಗ ಮಲ್ಟಿಪಲ್ ಎಂಟ್ರೀಸ್ನ ಸಿಬಿಲ್ ರಿಪೋರ್ಟ್ ಅಲ್ಲಿ ಜನರೇಟ್ ಆಗಲ್ಲ, ಆಗ ನಿಮ್ಗೆ ನೆಗೆಟಿವ್ ಆಗಿ ಕ್ರಿಯೇಟ್ ಆಗಲ್ಲ, ಮತ್ತೆ ನಿಮ್ಮನ್ನ ಸಸ್ಪಿಷಿಯಸ್ ಆಗಿ ನೋಡಲ್ಲ ಬ್ಯಾಂಕ್ಗಳವರು. ಮತ್ತೆ ನಾಲ್ಕನೇದು, ನೀವು ಲೋನ್ ತಗೊಳ್ಬೇಕಂದಾಗ ಎಲ್ಲ ರೀತಿ ಲೋನ್ಗಳು ಇರಬೇಕು ನಿಮ್ಮಲ್ಲಿ. ಇದರ್ ಸೆಕ್ಯೂರ್ಡ್ ಇರ್ಬೋದು, ಅನ್ಸೆಕ್ಯೂರ್ಡ್ ಇರ್ಬೋದು, ಎಲ್ಲ ಮಿಕ್ಸ್ ಆಗಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಸೆಕ್ಯೂರ್ಡ್ ಇದ್ರೂ ಜಾಸ್ತಿ ಲೋನ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓನ್ಲಿ ಅನ್ಸೆಕ್ಯೂರ್ಡ್ ಲೋನೇ ಯಾವಾಗಲೂ ಅಪ್ಲೈ ಮಾಡ್ತಾ ಇದ್ರೆ ಅವರು ನಿಮ್ಗೆ ಲೋನ್ ಕೊಡೋದ್ರಲ್ಲಿ ಹಿಂದೇಟ್ ಆಗ್ತಾರೆ. ಇದು ನೀವು 4 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಚೆನ್ನಾಗಿ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿ, ಕರೆಕ್ಟಾಗಿ ಅದನ್ನೆಲ್ಲ ನೀವು ಕರೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಸಿಬಿಲ್ ಸ್ಕೋರು ಗ್ಯಾರಂಟಿ ಇನ್ಕ್ರೀಸ್ ಆಗುತ್ತೆ. ಇದು ಯಾವ ರೀತಿ ನಾವು ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಈಗ ತಿಳಿಸ್ಕೊಡ್ತೀನಿ. ಸಿಬಿಲ್ ರಿಪೋರ್ಟ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅಂತ ನಾನು ನಿಮ್ಗೆ ಒಂದು ಸ್ಯಾಂಪಲ್ ರಿಪೋರ್ಟ್ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇರುತ್ತೆ ಅಂತ ನೋಡಿ. ಸ್ಯಾಂಪಲ್ ರಿಪೋರ್ಟು ಈಗಿರುತ್ತೆ. ಮತ್ತೆ ಇಲ್ಲೆಲ್ಲ ನೇಮ್ ಇರುತ್ತೆ ನೋಡಿ, ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಜೆಂಡರ್ ಇರುತ್ತೆ, ಮತ್ತೆ ನಿಮ್ಮ ಐಡೆಂಟಿಫಿಕೇಶನ್ ನಂಬರು, ಪಾನ್ ನಂಬರು ಎಲ್ಲ ಇರುತ್ತೆ ನೋಡಿ. ಅದೇ ರೀತಿ ನಿಮ್ಮ ಅಡ್ರೆಸ್ಸು, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು, ಅಡ್ರೆಸ್ಸು, ಟೆಲಿಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ನೀವು ಬ್ಯಾಂಕ್ಗಳವ್ರಿಗೆ ಏನೇನು ಕೊಟ್ಟಿರ್ತಾರೋ ಆ ಇನ್ಫಾರ್ಮೇಷನ್ ಎಲ್ಲನೂ ಇಲ್ಲಿ ರೆಕಾರ್ಡ್ ಆಗಿರುತ್ತೆ, ಅರ್ಥ ಆಯ್ತಲ್ವಾ? ಅದೇ ರೀತಿ ನಿಮ್ಗೆ ಇಲ್ಲಿ ಇನ್ನೊಂದು ರಿಪೋರ್ಟ್ ಬರುತ್ತೆ, ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ, ನಿಮ್ಮಲ್ಲಿ ಯಾವ್ಯಾವ ಲೋನ್ಗಳಿದೆ, ನಿಮ್ಮ ಹೆಸರಲ್ಲಿ ಯಾವ್ಯಾವ ಲೋನ್ಸ್ ಇದೆ, ಆ ಥರ ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನೋಡಿ. ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೀರಾ, ಆಟೋ ಲೋನ್ ತೊಗೊಂಡಿದ್ದೀರಾ, ಆಟೋ ಲೋನು ತೊಗೊಂಡಿದ್ದೀರಾ, ಇಲ್ಲಾಂದ್ರೆ ಮನೆ ಲೋನ್ ತೊಗೊಂಡಿದ್ದೀರಾ, ಅಂದರೆ ನೀವು ಎಷ್ಟು ಲೋನ್ ತೊಗೊಂಡಿದ್ದೀರಾ, ಎಷ್ಟು EMI ಪೆಂಡಿಂಗ್ ಇದೆ, ಎಷ್ಟು ಟೆನ್ಯೂರ್ ಇದೆ, ಎಷ್ಟು ಕಟ್ಟಿದ್ದೀರಾ ಅನ್ನೋದೆಲ್ಲ ಡೀಟೇಲ್ಸು ಇದರಲ್ಲಿ ಬಂದ್ಬಿಡುತ್ತೆ. ನೀವು ಎಷ್ಟೇ ಲೋನ್ಗಳು ತೊಗೊಂಡಿದ್ರು ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಬಂದ್ಬಿಡುತ್ತೆ. ನೀವು ಅರ್ಥ ಮಾಡಬೇಕು, ಮಂತ್ ಆನ್ ಮಂತ್ 36 ಮಂತ್ಸ್ ಅಂದರೆ ಲಾಸ್ಟ್ 3 years ವರ್ಗು ಪ್ರತಿಯೊಂದು ರೆಕಾರ್ಡ್ಸು ನೀವೇನೇನು ಪೇಮೆಂಟ್ ಮಾಡಿದಿರಾ ಪ್ರತಿಯೊಂದು ಡೀಟೇಲ್ಸು ಈ ರಿಪೋರ್ಟಲ್ಲಿ ಬಂದ್ಬಿಡುತ್ತೆ. ಅಂದರೆ ಬ್ಯಾಂಕ್ಗಳವರು ನಿಮ್ಗೆ ಲೋನ್ ಕೊಡೋಕೆ ಮೊದಲು ಈ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ರೆಕಾರ್ಡ್ಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಲೋನ್ ಕೊಡ್ತಾರೋ ಇಲ್ಲ ಅಂತ ನೀವೇ ಯೋಚನೆ ಮಾಡಿ, ಅರ್ಥ ಆಯ್ತಲ್ವಾ? ಮತ್ತೆ ಇದೇ ರೀತಿ ನೀವು ಇಲ್ಲಿ ನೋಡ್ಕೊಳ್ಬೋದು ಎನ್ಕ್ವೈರಿ ಇನ್ಫಾರ್ಮೇಶನ್. ಎಷ್ಟು ಸಲ ಜನ ಎನ್ಕ್ವೈರಿ ಮಾಡಿದ್ದಾರೆ, ಯಾವಾಗಲೂ ಲೋನ್ ಬೇಕು ಲೋನ್ ಬೇಕು ಲೋನ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲ ನಿಮ್ಮ ಮೇಲೆ ಡೌಟ್ ಬಂದ್ಬಿಡುತ್ತೆ. ಇವನು ಯಾಕೆ ಇಷ್ಟು ಸಲ ಲೋನ್ ಕೇಳ್ತಿದ್ದಾನೆ, ಪದೇ ಪದೇ ಲೋನ್ ಕೇಳ್ತಿದ್ದಾನಲ್ಲ, ಏನು ಪ್ರಾಬ್ಲಮ್ಮು, ಏನು ಈ ಕ್ಯಾಂಡಿಡೇಟ್ ಕೇಸ್ ಅಂದ್ಬಿಟ್ಟು ಪ್ರತಿಯೊಂದನ್ನು ಸಸ್ಪಿಷಿಯಸ್ ಆಗಿ ನೋಡೋದಂಗೆ ಆಗ್ಬಿಡುತ್ತೆ. ಆದ್ರಿಂದ ನೀವು ಪದೇ ಪದೇ ಲೋನ್ಗಳು ಅಪ್ಲೈ ಮಾಡೋದು, ಪದೇ ಪದೇ ಎಲ್ಲ ಬ್ಯಾಂಕ್ಗಳಿಗೂ ಅಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಆದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವೆಲ್ಲ ಇನ್ಫಾರ್ಮೇಶನ್ ಸಿಬಿಲ್ ಸ್ಕೋರಲ್ಲಿ ಇರುತ್ತೆ, ಯಾವೆಲ್ಲ ಇನ್ಫಾರ್ಮೇಶನ್ ಸಿಬಿಲ್ ಸ್ಕೋರ್ಗೆ ಇಂಪ್ಯಾಕ್ಟ್ ಮಾಡುತ್ತೆ, ಯಾವೆಲ್ಲ ರೀತಿಯಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರು ಇಂಪ್ರೂವ್ ಆಗುತ್ತೆ,
ಮತ್ತೆ ಏನೆಲ್ಲ ಮಾಡಬಾರ್ದು ನಿಮ್ಮ ಸಿಬಿಲ್ ಸ್ಕೋರ್ ಡೌನ್ ಮಾಡೋದಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.